ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೆ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ಅತ್ಯಂತ ಮುಖ್ಯವಾದ ವಿಚಾರ ಅಂದರೆ, ಭಾಳ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದ ಮೇಲೆ ನಾನಾರೆಂಬ ಅರಿವಿನ ಮೂಲವನ್ನು ಹುಡುಕಬೇಕು. ಇವತ್ತಿನ ದಿನ ಕಾನ್ಸೆಪ್ಟ್ ಇರುವುದೇ ನಾನಾರೆಂದು. ಸಕಲ ಸಾಧು ಸಂತರು ತಮ್ಮ ಇಡೀ ಜೀವನವನ್ನೇ ಆಯುಷ್ಯವನ್ನೇ ಅಖಂಡ ಬ್ರಹ್ಮಚರ್ಯ ಜೀವನದಲ್ಲಿ ಆಯುಷ್ಯವನ್ನೇ ಮುಡುಪಾಗಿಟ್ಟು ನಾನಾರೆಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾರೆ. ಅವರ ಆಯುಷ್ಯವನ್ನೇ ಮುಡುಪಾಗಿಟ್ಟರೂ ಪರವಾಗಿಲ್ಲ, ಆದರೆ ನಮ್ಮ ಆಯುಷ್ಯದಲ್ಲಿ ಸ್ವಲ್ಪ ಆಯುಷ್ಯವನ್ನಾದರೂ ನಾನಾರೆಂಬ ಅರಿವಿನ ಮೂಲವನ್ನು ಹುಡುಕಲು ನಾವು ಇಡಬೇಕಾದ ಅತಿ ಅನಿವಾರ್ಯವಾಗಿದೆ. ಅನಂತ ಜನ್ಮಗಳನ್ನು ದಾಟಿ ಬಂದು ಮಾನವ ಜನ್ಮಕ್ಕೆ ಬಂದಿದ್ದೇವೆ ಅಂದ ಮೇಲೆ ನಾನಾರೆಂಬ ಅರಿವಿನ ಮೂಲವನ್ನು ತಿಳಿದುಕೊಂಡು ಮಾನವ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕಾಗಿದ್ದು, ಮಾನವ ಜನ್ಮಕ್ಕೆ ಬಂದ ಮೇಲೆ ಮೊದಲನೇ ಆದ್ಯ ಕರ್ತವ್ಯ ಇದು. ತೆರೆದ ಕಣ್ಣುಗಳಿಗೆ ಮನೆಯು ಗೋಚರವಾಗುತ್ತದೆ, ಆದರೆ ಮನೆಯ ಮಾಲೀಕನು ಹೇಗೆ ಕಾಣುವುದಿಲ್ಲವೋ ಹಾಗೆ ವ್ಯಕ್ತಿಯ ಕಣ್ಣಿಗೆ ಗೋಚರವಾಗುವುದು ಶರೀರವೆಂಬ ಮನೆ. ಈಗ ಶರೀರವೆಂಬ ಮನೆಯಲ್ಲಿ ಆತ್ಮನೆಂಬ ಮಾಲೀಕನು ವಾಸವಾಗಿದ್ದಾನೆ. ನೆಲ, ಜಲ, ಅಗ್ನಿ, ಪ್ರಕಾಶ, ಆಕಾಶಗಳೆಂಬ ಪಂಚತತ್ವಗಳಿಂದ ನಿರ್ಮಿತವಾದ ಮೂಳೆ, ಮಾಂಸ, ರಕ್ತ, ನರನಾಡಿಗಳೇ ಕೂಡಿದ ಈ ಶರೀರವು ಹೆಣವಾದಾಗ ಮತ್ತೆ ಪಂಚಭೂತಗಳಲ್ಲಿ ಸೇರಿಬಿಡುತ್ತದೆ. ಅಗ್ನಿ ತತ್ವವು ಅಗ್ನಿಗೆ ಹೋಗಿ, ಜಲತತ್ವವು ಜಲಕ್ಕೆ ಹೋಗಿ, ಭೂಮಿಯ ತತ್ವ ಭೂಮಿಗೆ ಹೋಗಿ, ಪ್ರಕಾಶ ತತ್ವ ಪ್ರಕಾಶಕ್ಕೆ ಹೋಗಿ, ಆಕಾಶ ತತ್ವ ಆಕಾಶಕ್ಕೆ ಹೋಗುತ್ತದೆ. ನಿಸ್ಸಂಗಿಯಾಗಿ ಉಳಿಯುವುದು ಒಂದೇ ಆತ್ಮ ಮಾತ್ರ ಉಳಿಯುತ್ತದೆ. ಈ ಶರೀರದ ಒಳಗಿರುವ ಶರೀರದ ಮಾಲೀಕನಾದ ಆತ್ಮನು ನಾನಾಗಿದ್ದೇನೆ. ಆತ್ಮನಾದ ನಾನು ಚೈತನ್ಯನಾಗಿದ್ದೇನೆ, ಅವಿನಾಶಿಯಾಗಿದ್ದೇನೆ. ವಾಸಿಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣನನ್ಯ ಸಂಯಾತಿ ನವಾನಿ ದೇಹಿ. ತಾತ್ಪರ್ಯ ಏನೆಂದರೆ, ಈ ಶ್ಲೋಕದ್ದು, ಮನುಷ್ಯನು ಹಳೆಯ ಬಟ್ಟೆಯನ್ನು ಬಿಟ್ಟು ಹೇಗೆ ಹೊಸ ವಸ್ತ್ರವನ್ನು ಧರಿಸುತ್ತಾನೆಯೋ ಹಾಗೆ ದೇಹವನ್ನು ಹೊಂದಿರುವ ಆತ್ಮನು ಜೀರ್ಣವಾದ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡೆಯುತ್ತಾನೆ. ಬಟ್ಟೆಯನ್ನು ಬದಲಿಸಿದಂತೆ ಎಷ್ಟೋ ಶರೀರಗಳನ್ನು ಬದಲಿಸುತ್ತಾ ಅನಂತ ಜನ್ಮಗಳನ್ನು ದಾಟಿ ನಾವು ಬಂದಿದ್ದೇವೆ ಮಾನವ ಜನ್ಮಕ್ಕೆ. 84 ಲಕ್ಷ ಯೋನಿಯನ್ನು ದಾಟಿ ಭಾರದ ಭವಂಗಳನ್ನು ಉಂಡು ಕೊನೆಯದಾಗಿ ಮಾನವಕ ಜನ್ಮಕ್ಕೆ ಬಂದಿದ ಈ ಶರೀರವನ್ನು, ಇದೊಂದು ಜನ್ಮವಾದರೂ ನಾವು ಶಿವನಾಮಸ್ಮರಣೆಗಾಗಿ ಮೀಸಲಾಗಿಡುವುದು, ನಾನಾರೆಂಬ ಅರಿವಿನ ಮೂಲವನ್ನು ಹುಡುಕುವುದಕ್ಕಾಗಿ ಮೀಸಲಾಗಿಟ್ಟು ಜನನ ಮರಣ ಎಂಬ ಭವಚಕ್ರದಿಂದ ಬಿಡುಗಡೆ ಮಾಡುವುದಕ್ಕೆ ಮೀಸಲಾಗಿಡುವುದು ಬಹಳ ಮಾನವ ಜನ್ಮದ ಮೊದಲನೆಯ ಆದ್ಯ ಕರ್ತವ್ಯ. ಈ ಕರ್ತವ್ಯವನ್ನು ನಿರ್ವಹಿಸಿ ಜನನ ಮರಣ ಎಂಬ ಭವಸಾಗರವನ್ನು ದಾಟಿ ಭವಚಕ್ರದಿಂದ ಬಿಡುಗಡೆಯನ್ನು ಹೊಂದಬೇಕು. ಜಾತ್ಯಸ್ಯ ಹಿ ಧ್ರುವ ಮೃತ್ಯ ಧ್ರುವಂ ಜನ್ಮ ಮೃತ್ಯಸ್ಯ ಚ ತಸ್ಮಾದ್ ಪರಿಹಾರ್ಯ ತೇನ ತ್ವಂ ಸೂಚಿತು ಮಹರ್ಷಿಷಿ. ಇದರ ಶ್ಲೋಕದ ಅರ್ಥ ಏನೆಂದರೆ, ಹುಟ್ಟಿದವನಿಗೆ ಮರಣವು ನಿಶ್ಚಯವು ಮತ್ತು ಸತ್ತವನಿಗೆ ಜನನವು ನಿಶ್ಚಯವು. ಆದ್ದರಿಂದ ಇದನ್ನು ಪರಿಹಾರ ಹುಡುಕಬೇಕಾದರೆ ಈ ವಿಷಯದಲ್ಲಿ ನೀನು ಶೋಕಿಸಬೇಡ. ಗುರುವಿನ ಸನ್ನಿಧಿಯನ್ನು ಆಶ್ರಯಿಸಿ ಹೋಗು. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವನ್ನು ಆಶ್ರಯಿಸಿದಾಗ ಕ್ಷಣಾರ್ಧದಲ್ಲಿ ನಮಗೆ ಜನನ ಮರಣ ಎಂಬ ಭವಚಕ್ರದಿಂದ ಬಿಡುಗಡೆಯನ್ನು ಕೊಡಿಸುತ್ತಾರೆ. ಕರ್ಮದ ಕಟ್ಟನ್ನು ಕತ್ತರಿಸಿ ಮೋಹದ ಹಂಗನ್ನು ಹರಿದಾಗ ವಿರಕ್ತ ಮಾರ್ಗದಲ್ಲಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವು ನಮ್ಮ ಮಾನವ ಜನ್ಮ ಕಲ್ಯಾಣದ ಸಾರ್ಥಕತೆಯನ್ನು ಮಾಡುತ್ತಾರೆ ಕ್ಷಣಾರ್ಧದಲ್ಲಿ. ಜನನಪಿ ಮರಣ ಮರಣಪಿ ಜನನ ಜಟ್ರೇಶೈನ ಭಜೆ ಗೋವಿಂದಂ ಭಜೆ ಗೋವಿಂದಂ. ಎಷ್ಟೋ ಜನ್ಮಗಳನ್ನು ದಾಟಿ ಬಂದಿದ್ದೇವೆ. ಹಾಗೆ ಹುಟ್ಟಿದೀವಂದರೆ ಸಾಯಲೇಬೇಕು, ಸತ್ತೀವೆಂದರೆ ಬದುಕಲೇಬೇಕು. ಹೀಗೆ ಜನನ ಮರಣ, ಜನನ ಆದಮೇಲೆ ಮರಣ, ಮರಣ ಆದಮೇಲೆ ಜನನ, ಹೀಗೆ ಇದು ಎಷ್ಟೋ ಚಕ್ರಗಳು ತಿರುಗುತ್ತಿ ಕೊನೆಯದಾಗಿ ಮಾನವ ಜನ್ಮಕ್ಕೆ ಬಂದಿದೆ. ಎಷ್ಟು ಜನ್ಮ ತಿರುಗಿ ಬಂದಿದ್ದೇವೆ ಅನ್ನೋದೇ ನಮಗೆ ಲೆಕ್ಕವೂ ಇಲ್ಲ. ಒಂದು ಸಾರಿ ನೋಡಿದಾಗಲೂ ಕೂಡ ನಮಗೆ ಅರ್ಥವೂ ಆಗೋದಿಲ್ಲ. ಇದಕ್ಕೆ ಸಕಲ ಸಾಧು ಸಂತರ ಅನುಭವದ ನುಡಿಗಳನ್ನು ತಿಳಿದುಕೊಂಡು ನಮ್ಮ ಅಂತರಂಗದಲ್ಲಿ ಸ್ಮರಣೆ ಮಾಡುತ್ತಾ ಅಂತರಂಗವನ್ನು ಶುದ್ಧೀಕರಣ ಮಾಡಿ ನಾನಾರೆಂಬ ಅರಿವಿನ ಮೂಲವನ್ನು ತಿಳಿದುಕೊಂಡು ನಾನು ಆತ್ಮ ಎಂಬ ಸ್ವಯಂನ ಕಲ್ಪನೆಯನ್ನೇ ಪ್ರಯಾಣ ಮಾಡಿದಾಗ ಜನನ ಮರಣ ಎಂಬ ಭವಚಕ್ರದಿಂದ ಬಿಡುಗಡೆಯನ್ನು ಪಡೆದು ಭವಸಾಗರವನ್ನು ದಾಟಿ ಮಾನವ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳುತ್ತೇವೆ ಎಲ್ಲರೂ. ಮಾರುತಿ ಕಾರು, ಹೊಂಡೈ ಸಿಟಿ, ಮರ್ಸಿಡಿಸ್ ಬೆಂಚ್, ಅಂಬಾಸಿಡರ್ ಎಂಬ ಅನೇಕ ತರಹದ ಕಾರುಗಳಿವೆ ಅಲ್ಲವೇ? ಪ್ರತಿಯೊಂದು ಕಾರಿನಲ್ಲಿ ಒಬ್ಬೊಬ್ಬ ಡ್ರೈವರನ್ನು ಕುಳಿತಿರುವುದೂ ಅಲ್ಲವೇ? ಅದೇ ರೀತಿ ಸ್ತ್ರೀ, ಪುರುಷ, ಮಗು,
ಮುದುಕ ಎಂಬ ಅನೇಕ ತರಹದ ಶರೀರವೆಂಬ ಕಾರುಗಳಿವೆ. ಆತ್ಮನೆಂಬ ಒಬ್ಬೊಬ್ಬ ಚಾಲಕನು ಶರೀರವೆಂಬ ಒಂದೊಂದು ಕಾರಿನ ಕಾರಭಾರ ಮಾಡಲು ಅಲ್ಲಿ ಕುಳಿತಿದ್ದಾನೆ. ಈ ಆತ್ಮನು ಹೆಣ್ಣು ಅಲ್ಲ, ಗಂಡು ಅಲ್ಲ, ಹುಡುಗನೂ ಅಲ್ಲ, ಮುದುಕನೂ ಅಲ್ಲ. ಆತ್ಮಕ್ಕೆ ಲಿಂಗ ಭೇದವಿಲ್ಲ, ಆತ್ಮಕ್ಕೆ ವಯೋಭೇದವಿಲ್ಲ, ಆತ್ಮಕ್ಕೆ ಜಾತಿ ಭೇದವಿಲ್ಲ. ಇದೆಲ್ಲ ಶರೀರವೆಂಬ ಕಾರಿಗೆ ಮಾತ್ರವಿದೆ. ಆತ್ಮಕ್ಕೆ ಯಾವುದೇ ರೀತಿ ತಾರತಮ್ಯ ಭೇದಗಳು ಇಲ್ಲ. ಆತ್ಮದ ಅಂಗಗಳು ಅಗೋಚರವಾಗಿರ್ತಕ್ಕಂಥದ್ದು ಆತ್ಮ, ಅವ್ಯಕ್ತ, ಅವಿನಾಶಿ, ಅವಿಭಾಜ್ಯ, ಚೈತನ್ಯ, ಸ್ವಪ್ರಕಾಶನಾದ ಜ್ಯೋತಿ ಸ್ವರೂಪ ಆತ್ಮನು ಮನ, ಬುದ್ಧಿ, ಸಂಸ್ಕಾರವೆಂಬುವ ಅಂಗಗಳನ್ನು ಹೊಂದಿದೆ. ಆತ್ಮ ಮನಸ್ಸು ಎಂದರೇನು? ಆತ್ಮನು ಕ್ಷಣ ಕ್ಷಣಕ್ಕೆ ಮಾಡುವ ಸಂಕಲ್ಪ ಶಕ್ತಿಗಳಿಗೆ ಮನವೆಂದು ಹೆಸರು. ಸಂಕಲ್ಪ ಶಕ್ತಿಗಳಿಗೆ ನಾವು ಮನಸ್ಸೆಂದು ಹೆಸರನ್ನು ಕೊಟ್ಟಿದ್ದೇವೆ. ಸಂಸ್ಕಾರದ ಆಧಾರದ ಮೇಲೆ ಸಂಕಲ್ಪ ಉತ್ಪನ್ನವಾಗುತ್ತದೆ. ಹಿಂದೆ ಎಷ್ಟೋ ಜನ್ಮಗಳನ್ನು ದಾಟಿ ಬಂದಿದ್ದೀವಲ್ಲ, ಆ ಎಲ್ಲ ಜನ್ಮದ ಸಂಸ್ಕಾರ ಈ ಕೊನೆಯ ಜನ್ಮದಲ್ಲಿ ಉತ್ಪನ್ನವಾಗಿ ಅದು ಸಂಕಲ್ಪದಲ್ಲಿ ಉತ್ಪನ್ನವಾಗುತ್ತದೆ. ಅದು ಮನಸ್ಸಿನ ಕಾರ್ಯವಾಗಿ ಮುಂದುವರಿಯುತ್ತದೆ. ಬುದ್ಧಿ ಎಂದರೇನು? ಪ್ರತಿಯೊಬ್ಬ ಆತ್ಮನ ಸಂಸ್ಕಾರದ ಆಧಾರದ ಮೇಲೆ ಉದ್ಭವವಾಗುವ ಶುದ್ಧ ಅಶುದ್ಧ, ಸತ್ಯ ಅಸತ್ಯ, ಧರ್ಮ ಅಧರ್ಮ, ಪಾಪ ಪುಣ್ಯ ಸಂಕಲ್ಪಗಳನ್ನು ನ್ಯಾಯಾಧೀಶನಂತೆ ನಿರ್ಣಯಿಸಿ ಶ್ರೇಷ್ಠ ಪುಣ್ಯಪ್ರಭದ ಅಹಿಂಸಾತ್ಮಕ ಕಾರ್ಯದತ್ತ ಪ್ರೇರಣೆ ನೀಡುವ ಕ್ರಿಯಾತ್ಮಕ ನಿರ್ಣಯ ಶಕ್ತಿ ಬುದ್ಧಿ. ಇವೆಲ್ಲವೂ ಸಂಕಲ್ಪದಲ್ಲಿ ಇರುವುದು ಮನಸ್ಸಿನಲ್ಲಿ, ನಿರ್ಣಯ ಮಾಡುವುದು ಬುದ್ಧಿ. ಸಂಸ್ಕಾರ ಎಂದರೇನು? ಆತ್ಮನು ಅನೇಕ ಜನ್ಮಗಳಲ್ಲಿ ಅನೇಕ ಶರೀರಗಳಲ್ಲಿ ಅಭಿನಯಿಸಿರುವಾಗ ದೃಷ್ಟಿಯಿಂದ, ಸ್ಮೃತಿಯಿಂದ, ವಾಣಿಯಿಂದ, ವೃತ್ತಿಯಿಂದ ಕರ್ಮವನ್ನು ಮಾಡಿದಾಗ ಆತ್ಮನಲ್ಲಿ ಸಂಗ್ರಹಿಸುವ ಪಾಪ ಪುಣ್ಯದ ಮೊತ್ತವೇ ಸಂಸ್ಕಾರ. ನಾವು ಅನೇಕ ಜನ್ಮಗಳನ್ನು ದಾಟಿ ಬಂದೀವಿ. ಯಾವ ಜನ್ಮದಲ್ಲಿ ಏನೇನು ನೋಡಿದ್ದೀವಿ, ಏನೇನು ಕೇಳಿದ್ದೀವಿ, ಏನ ಕಾರ್ಯವನ್ನು ಮಾಡಿದ್ದೀವಿ, ಯಾವುದರ ವಾಣಿಯನ್ನು ನಮ್ಮ ಸ್ಮೃತಿ ಪಟಲದಲ್ಲಿ ಉಳಿಸಿಕೊಂಡಿದ್ದೀವಿ, ಅದರ ಪಾಪ ಪುಣ್ಯದ ಮೊತ್ತವೇ ಈ ಜನ್ಮದ ಸಂಸ್ಕಾರವಾಗಿ ನಮ್ಮ ಮಾನವ ಜನ್ಮವನ್ನು ಕಲ್ಯಾಣ ಮಾಡುತ್ತದೆ. ಈ ಎಲ್ಲವನ್ನ ನಾನ್ಯಾರೆಂಬ ಅರಿವಿನ ಮೂಲವನ್ನು ಹುಡುಕಬೇಕಾದ್ರೆ ನಾವು ಒಂದು ಕಾರನ್ನಲ್ಲಿರ್ತಕ್ಕಂಥ ಒಂದು ಪಾರ್ಟ್ ಏನಾದರೂ ಕೆಟ್ಟರೆ ಆ ಪಾರ್ಟನ್ನು ತೆಗೆದು ಹೊಸ ಪಾರ್ಟ್ ಹಾಕ್ತೀವಿ. ಅದೇ ರೀತಿ ನಮ್ಮ ದೇಹದಲ್ಲಿ ಒಂದು ಅಂಗ ಡ್ಯಾಮೇಜ್ ಆದರೆ ಮತ್ತೆ ಹೊಸ ಅಂಗವನ್ನು ಹಾಕ್ತೀವಿ. ಆದರೆ ಇಡೀ ದೇಹವೇ ನಾಶವಾದ ಮೇಲೆ ಹೊಸ ದೇಹವನ್ನು ಪಡೆಯಲೇಬೇಕು. ಇದು ಅನಿವಾರ್ಯ. ಅದೇ ರೀತಿ ನಾವು ಕಾರ್ಯವಾಗ ಭಾಳ ಡ್ಯಾಮೇಜ್ ಆಗ್ತಾ ಹೊಸ ಕಾರನ್ನು ತಗೋತೀವಿ. ದೇಹವನ್ನು ಅದೇ ರೀತಿ ಆತ್ಮ ಬದಲಾಯಿಸುತ್ತದೆ. ಆದರೆ ದೇಹದಲ್ಲಿ ಇರ್ತಕ್ಕಂಥ ಆತ್ಮ ದೇಹವನ್ನು ಬದಲಾಯಿಸುತ್ತಲೇ ಬಂದಿದೆ. ದೇಹ ಜನನ ಮರಣ ಎಂಬ ಭವಚಕ್ರದಿಂದ ಬಿಡುಗಡೆಯನ್ನು ಪಡೆಯಬೇಕಾದರೆ, ಆತ್ಮಕ್ಕೆ ಮುಕ್ತಿಯ ಮಾರ್ಗವನ್ನು ಕೊಡಿಸಬೇಕಾದರೆ ಸೂತ್ರೀಯ ಬ್ರಹ್ಮನಿಷ್ಠ ಗುರುವಿನ ಮುಖಾಂತರ, ವಾಣಿಯ ಕೇಳೋದರ ಮುಖಾಂತರ, ಗುರುವಿನ ಕರುಣೆಗೆ ಪಾತ್ರರಾಗಿ, ಗುರುವಿನ ಮಾರ್ಗದಲ್ಲಿ ನಡೆ ನುಡಿಗಳ ಒಂದಾಗಿ ಸಕಲ ಸಾಧು ಸಂತರ ಅನುಭವದ ನುಡಿಗ ನಮ್ಮ ಅಂತರಂಗದಲ್ಲಿ ಸ್ಮರಿಸಿಕೊಂಡು ಎಲ್ಲರೂ ಕೂಡ ಜನನ ಮರಣ ಎಂಬ ಭವಚಕ್ರದಿಂದ ಬಿಡುಗಡೆಯನ್ನು ಪಡೆಯಲೇಬೇಕು. ನಾನು ಯಾರು ಎಂದರೆ ಆತ್ಮ. ನಾನು ಆತ್ಮ ಎಂತಕ್ಕಂಥ ಸಂಕಲ್ಪದಲ್ಲಿ ಪ್ರತಿದಿನ ಧ್ಯಾನ ಮಾಡುವಾಗ ಈ ಸಂಕಲ್ಪವನ್ನು ಮಾಡುತ್ತಾ ಹೋದಾಗ ಕ್ರಮೇಣ ನಾನು ಆತ್ಮ ಎಂಬ ಮನಸ್ಸಿನಲ್ಲಿ ದಿಟ್ಟವಾಗಿ ಉಳಿಯುತ್ತದೆ. ಈ ಸಂಕಲ್ಪ ದೃಢವಾದಾಗ ಮುಂದಿನ ಕಾರ್ಯ ತಾನೇ ಸ್ಮೃತಿ ಪಟಲದಲ್ಲಿ ಉದ್ಭವವಾಗುತ್ತದೆ. ಜನನ ಮರಣ ಎಂಬ ಭವಚಕ್ರದಿಂದ ಮುಕ್ತಿಯನ್ನು ಪಡೆಯಲೆಂದು ಆಶ್ರಯಿಸುತ್ತಾ ನನ್ನ 2 ಮಾತುಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ.